Let's we see here as a part of bonding in organic molecules and the mechanism of organic reactions chapter, that is classification of organic compounds. Dear students, organic compound, one of a large class of chemical compounds in which one or more carbon atoms are covalently paired with other elements, atoms, most commonly hydrogen, oxygen or nitrogen. ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನುವಂಥದ್ದು ಏನಂತಂದರೆ ಕೆಮಿಕಲ್ ಕಂಪೌಂಡ್ಸ್ನಲ್ಲೇ ಇರುವಂತಹ ಒಂದು ದೊಡ್ಡ ಕ್ಲಾಸ್ ಆಗಿದೆ. ಇದರಲ್ಲಿ ಏನಂತಂದರೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಕಾರ್ಬನ್ ಆಟಮ್ಸು ಕೋವೆಲೆಂಟ್ ಆಗಿ ಎಲಿಮೆಂಟ್ಸ್ ಜೊತೆಗೆ ಆಟಮ್ಸ್ ಜೊತೆಗೆ ಏನಾಗಿರುತ್ತೆ ಅಂತಂದರೆ ಪೇರ್ಡ್ ಆಗಿರುತ್ತೆ. ಮೋಸ್ಟ್ ಕಾಮನ್ಲಿ ಇಟ್ ಮೇ ಬಿ ಆಕ್ಸಿಜನ್ ಆರ್ ಹೈಡ್ರೋಜನ್ ಆರ್ ನೈಟ್ರೋಜನ್. Let's we see about here the classification of organic compounds. Dear students, the main organic compounds, it can be classified into two types. That is, the first one is the acyclic compounds and then second one is the cyclic compounds. First one is acyclic compounds, second one is cyclic compounds. Again, acyclic compounds can be classified into two categories. In that, first one is the straight chain compound, another one is the branched chain compound. ಒಂದು ಸ್ಟ್ರೇಟ್ ಚೈನ್ ಕಂಪೌಂಡ್ ಅಂತ ಹೇಳಿದೆ, ಮತ್ತೊಂದು ಏನಂತಂದರೆ ಬ್ರಾಂಚ್ಡ್ ಚೈನ್ ಕಂಪೌಂಡ್ ಅಂತ ಹೇಳಿ ಬರುತ್ತೆ. ಅಗೇನ್ ಸೈಕ್ಲಿಕ್ ಕಂಪೌಂಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಮೇನ್ ಟೈಪ್ಸ್, ಹೋಮೋಸೈಕ್ಲಿಕ್ ಕಂಪೌಂಡ್ಸ್, ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್. ಮತ್ತು ಸೈಕ್ಲಿಕ್ ಕಂಪೌಂಡ್ಸನ್ನು ಎರಡು ಥರನಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಒಂದು ಹೋಮೋಸೈಕ್ಲಿಕ್ ಕಂಪೌಂಡ್ ಅಂತ ಬರುತ್ತೆ, ಇನ್ನೊಂದು ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಅಂತ ಹೇಳಿ ಬರುತ್ತೆ. ಅಗೇನ್ ಹೋಮೋಸೈಕ್ಲಿಕ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಅಸೈಕ್ಲಿಕ್ ಕಂಪೌಂಡ್ಸ್, ಅನದರ್ ಒನ್ ಈಸ್ ದಿ ಅರೋಮೆಟಿಕ್ ಕಂಪೌಂಡ್ಸ್. ಅಸೈಕ್ಲಿಕ್ ಕಂಪೌಂಡ್ಸ್, ಅರೋಮೆಟಿಕ್ ಕಂಪೌಂಡ್ಸ್. Again, heterocyclic compounds are also classified into two types. One is aliphatic compounds, another one is aromatic compounds. So, it is about the classification of organic compounds. ಕಾಮನ್ ಆಗಿ ನೀವು ತಿಳ್ಕೊಳ್ಬೇಕಾದದ್ದು ಏನಂತಂದರೆ, ಇಲ್ಲಿ ಈಸಿ ಮೆಥಡನ್ನು ಯಾವ ರೀತಿಯಾಗಿ ನಾವು ಫಾಲೋ ಮಾಡ್ಬೋದು ಅಂಥೇಳಿ. ಸೊ ಒಂದು ಈಸಿ ಮೆಥಡ್ ಅಂತಂದರೆ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತಂದರೆ ಕಾರ್ಬನ್ ಅಂತ ಹೇಳಿ ಬರ್ಕೊಳ್ರಿ. ಅಸೈಕ್ಲಿಕ್ ಕಂಪೌಂಡ್ ಅಂತಂದರೆ ಜಸ್ಟ್ ಏನು ಮಾಡಿ ಅಂತಂದರೆ ಈ ಥರನಾಗಿ ಬರ್ಕೊಡ್ರಿ. ಸೈಕ್ಲಿಕ್ ಕಂಪೌಂಡ್ ಅಂತಂದರೆ ಈ ಥರನಾಗಿ ಏನು ಮಾಡಿ ಅಂತಂದರೆ ಒಂದು ಸೈಕಲ್ ವೀಲ್ ಇರುತ್ತಲ್ಲ ಆ ಥರ ನೊಟೇಷನ್ ಮಾಡಿ, ಇದಕ್ಕೆ ಆ ಥರ ಡೈಗ್ರಾಮ್ ತೆಗೀರಿ. ಅಗೇನ್ ಅಸೈಕ್ಲಿಕ್ ಕಂಪೌಂಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಟೈಪ್ಸ್. ಒನ್ ಈಸ್ ಅ ಸ್ಟ್ರೇಟ್ ಚೈನ್ ಕಂಪೌಂಡ್, ಅನದರ್ ಒನ್ ಈಸ್ ದಿ ಬ್ರಾಂಚ್ ಚೈನ್ ಕಂಪೌಂಡ್. ಒಂದು ಸ್ಟ್ರೇಟ್ ಆಗಿರುತ್ತೆ, ಮತ್ತೊಂದು ಬ್ರಾಂಚ್ ಇರುತ್ತೆ. ಇದರಲ್ಲಿ ಏನಂತಂದರೆ ಒಂದು ಹೋಮೋ ಇರುತ್ತೆ, ಇನ್ನೊಂದು ಏನಂತಂದರೆ ಹೆಟ್ರೋ ಇರುತ್ತೆ. ಹೋಮೋ ಅಂತಂದರೆ ಏನು, ಇವು ಎರಡು ವೀಲ್ಸ್ ಏನಿರುತ್ತಂತಂದರೆ ಸೇಮ್ ಇರುತ್ತೆ, ಎರಡು ವೀಲ್ಸ್ ಏನಿರುತ್ತಂದರೆ ಸೇಮ್ ಇರುತ್ತೆ. ಹೆಟ್ರೋ ಅಂತಂದರೆ ಏನು, ಡಿಫ್ರೆಂಟ್ ಇರುತ್ತೆ. ಎರಡು ವೀಲ್ಸನ್ನು ಏನು ಮಾಡಿ ಅಂತಂದರೆ ಡಿಫ್ರೆಂಟ್ ತೋರಿಸಿ. ಅಂದರೆ ನಾನಿಲ್ಲಿ ತೋರಿಸ್ತಾ ಇರೋದು ಜಸ್ಟ್ ನಿಮಗೇನಂತಂದರೆ ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಅಷ್ಟೇ. ಸೊ ಇಟ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್. ಲೆಟ್ಸ್ ವಿ ಸಿ ಹಿಯರ್. ಫಸ್ಟ್ ಒನ್ ಈಸ್ ಅಸೈಕ್ಲಿಕ್ ಆರ್ ಓಪನ್ ಚೈನ್ ಕಂಪೌಂಡ್ಸ್. What is acyclic or open chain compounds? These compounds are also known as aliphatic compounds. These compounds are also called as aliphatic compounds. They have branched or straight chains. ಅಂದರೆ ಈ ಕಂಪೌಂಡ್ಗೆ ನಾವು ಅಲಿಫೆಟಿಕ್ ಕಂಪೌಂಡ್ ಅಂತ ಹೇಳಿ ಕೂಡ ಏನು ಮಾಡ್ತೀವಿ ಅಂತಂದರೆ ಕರಿತಾ ಇದ್ದೀವಿ. ಇದರಲ್ಲಿ ಬ್ರಾಂಚನ್ನು ಕೂಡ ನೋಡ್ಬೋದು ಅಥವಾ ಸ್ಟ್ರೇಟ್ ಚೈನ್ ಕಂಪೌಂಡ್ಸನ್ನು ಕೂಡ ನೋಡ್ಬೋದು. ಲೆಟ್ಸ್ ವಿ ಸಿ ಹಿಯರ್ ಎಕ್ಸಾಂಪಲ್ಸ್. ದಟ್ ಈಸ್ ಈಥೇನ್. ಈಥೇನ್, ಹೌ ಕುಡ್ ಯು ರೈಟ್ ದ ಈಥೇನ್ ಫಾರ್ಮುಲಾ? ಈತ್ ಮೀನ್ಸ್ 1, 2 carbon atoms. And then what is here? ANE means it is single bond. ನೀವು ಹೈಡ್ರೋಜನ್ದಿಂದ ಬ್ಯಾಲೆನ್ಸ್ ಮಾಡಬೇಕಾ? 3 + 1 4 ಆಯಿತು, 1 + 3 4 ಆಯಿತು. ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಈಥೇನ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ ಐಸೋಬ್ಯೂಟೇನ್. ಐಸೋಬ್ಯೂಟೇನ್, ಐಸೋ ಅಂತಂದರೆ ಸೇಮ್ ಇರಬೇಕು, ಬ್ಯೂಟ್ ಅಂತಂದರೆ 4 ಕಾರ್ಬನ್ ಐಟಮ್ ಇರಬೇಕಾ. ಸೊ 1 2 3 4
ಇದಕ್ಕೆಲ್ಲದಕ್ಕೂ ಏನು ಮಾಡ್ತೀನಿ ಅಂತಂದರೆ ಮೊದಲಿಗೆ ಬಾಂಡಿಂಗ್ ಮಾಡ್ತೀನಿ, ಇದಕ್ಕೆ ಎಚ್ ಬರಿತೀನಿ, ಇದಕ್ಕೆ ಒಂದಿದೆ ಇಲ್ಲೆಷ್ಟು ಬರಿಬೇಕಂತಂದರೆ 3 ಬರಿಬೇಕು, ಇದಕ್ಕೂ ಒಂದಿದೆ ಇದಕ್ಕೂ 3 ಎಚ್ ಬರಿಬೇಕು, ಇದಕ್ಕೂ ಒಂದಿದೆ ಇದಕ್ಕೂ 3 ಎಚ್ ಬರಿಬೇಕು. ಆವಾಗ ಇದು ಫಾರ್ಮುಲಾ ಏನಾಯ್ತು ಅಂತಂದರೆ ಇವಾಗ ನನಗೆ ಐಸೋಬ್ಯೂಟೇನ್ ಫಾರ್ಮುಲಾಗಿ ಕನ್ವರ್ಟ್ ಆಯಿತು. ಅಂಡರ್ಸ್ಟ್ಯಾಂಡ್ ಆಯಿತಾ? ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಏನಿದೆ ಅಂತಂದರೆ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಇಟ್ ಈಸ್ ವೆರಿ ಫ್ಯಾಮಿಲಿಯರ್ ವಿತ್ ಯು because the structure is CH3COOH. CH3COOH, this CO is nothing but the carbonyl group. And another one example, that is the acetaldehyde. Acetaldehyde means it containing the aldehyde as a main functional group. Aldehyde functional group is the CHO. Acetaldehyde, acetic acid ಯಾವ ಥರ ಇಲ್ಲಿ CH3 ಬರೆದ್ಬಿಟ್ಟು ಆಸಿಡ್ ಫಂಕ್ಷನಲ್ ಗ್ರೂಪ್ COOH ಬರೆದಿದ್ರಲ್ಲ, ಅದೇ ಥರ ಅಸಿಟಾಲ್ಡಿಹೈಡ್ ಅಂತಂದರೆ CHO ಫಂಕ್ಷನಲ್ ಗ್ರೂಪ್ ಬರೆದ್ಬಿಟ್ಟು CH3 ಬರೆದ್ರೆ ಅಸಿಟಾಲ್ಡಿಹೈಡ್ ಆಯಿತು. ದಿಸ್ ಈಸ್ ಅಬೌಟ್ ದ ಅಸೈಕ್ಲಿಕ್ ಆರ್ ದಿ ಓಪನ್ ಚೈನ್ ಕಂಪೌಂಡ್ಸ್. ಇಲ್ಲಿ ಜಾಸ್ತಿ ಇದನ್ನು ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಸರ್ತಿ ತಿಳ್ಕೊಂಡ್ರೆ ಸಾಕಾಯಿತು. ಅಸೈಕ್ಲಿಕ್ ಆರ್ ಓಪನ್ ಚೈನ್ ಕಂಪೌಂಡ್ಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ that is alicyclic or closed chain or ring compounds. Alicyclic or closed chain or ring compounds. Here these are cyclic compounds which contain carbon atoms connected to each other in a ring. Means, dear students, here these are cyclic compounds in which, because here the ring compounds is there, in which it contain the carbon atoms connected to each other in a ring. ಅಂದರೆ ರಿಂಗ್ನಲ್ಲಿ ಏನಂತಂದರೆ ಕಾರ್ಬನ್ ಐಟಮ್ಸು ಒಂದಕ್ಕೊಂದು ಏನಾಗಿರುತ್ತೆ ಅಂತಂದರೆ ಕನೆಕ್ಟ್ ಆಗಿರುತ್ತೆ. ಅಂದರೆ ಪ್ರತಿಯೊಂದನ್ನು ಒಂದಕ್ಕೊಂದು ಕನೆಕ್ಟ್ ಆಗಿನೇ ನಮಗೇನು ಸಿಗುತ್ತೆ ಅಂತಂದರೆ ಸರ್ಕಲ್ ಸಿಗುತ್ತೆ. ವೆನ್ ಆಟಮ್ಸ್ ಅದರ್ ದೆನ್ ಕಾರ್ಬನ್ ಆರ್ ಆಲ್ಸೋ ಪ್ರೆಸೆಂಟ್, then it is called heterocyclic. ಅಂದರೆ ಎಲ್ಲ ರಿಂಗ್ ಸಿಸ್ಟಮ್ನಲ್ಲಿನೂ ಕಾರ್ಬನ್ನೇ ಪ್ರೆಸೆಂಟ್ ಇದ್ದಿತ್ತಂತಂದರೆ ಅದಕ್ಕೆ ಹೋಮೋಸೈಕ್ಲಿಕ್ ಅಂತ ಹೇಳಿ ಕರಿತೀವಿ. ಕಾರ್ಬನ್ನನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆಟಮ್ ಪ್ರೆಸೆಂಟ್ ಇದ್ದಿತ್ತಂತಂದರೆ ಅದಕ್ಕೆ ಹೆಟ್ರೋಸೈಕ್ಲಿಕ್ ಅಂತ ಹೇಳಿ ಕರಿತೀವಿ. ಲೆಟ್ಸ್ ವಿ ಸಿ ಹಿಯರ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ದಟ್ ಈಸ್ ಇಟ್ ಮೇ ಬಿ ಎ ಸೈಕ್ಲೋಪ್ರೋಪೇನ್, ಸೈಕ್ಲೋಹೆಕ್ಸೀನ್, ಟೆಟ್ರಾಹೈಡ್ರೋಫ್ಯುರಾನ್. ಇದು ಎಕ್ಸಾಂಪಲ್ಸ್ ಹೆಸರು ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಲ್ಲ, ಸ್ಟ್ರಕ್ಚರನ್ನು ನೋಡಿದಾಗ ಅಷ್ಟೇ ಅರ್ಥ ಆಗತ್ತೆ. ಸೈಕ್ಲೋಪ್ರೋಪೇನ್ ನಾನು ಸಾಕಷ್ಟು ಬಾರಿ ಇದನ್ನೇನಂತಂದ್ರೆ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ನಾಮಿನ್ಕ್ಲೇಚರ್ ಸಿಸ್ಟಮ್ನಲ್ಲಿ. ನಿಮಗೆ ಬೇಕಂತಂದರೆ ಆ ವಿಡಿಯೋಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ, ಅಲ್ಲೇನು ಮಾಡಿ ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಸೈಕ್ಲೋಪ್ರೋಪೇನ್, ಸೈಕ್ಲೋ ಅಂತಂದರೆ ಸೈಕಲ್ ಸ್ಟ್ರಕ್ಚರ್ ಇರಬೇಕು, ಪ್ರೋಪ್ ಅಂತಂದರೆ 3 ಕಾರ್ಬನ್ ಐಟಮ್ ಇರಬೇಕು, ಏನ್ ಅಂತಂದರೆ ಸಿಂಗಲ್ ಬಾಂಡ್ ಇರಬೇಕು. 1 2 3 ಕಾರ್ಬನ್ ಐಟಮನ್ನು ಬರೆದು ಹಿಂಗೆ ಕೂಡಿಸಿದಾಗ ಸೈಕ್ಲೋಪ್ರೋಪೇನ್ ಆಗಿಬಿಡ್ತು. ಅಂದರೆ ಈ ಸ್ಟ್ರಕ್ಚರನ್ನು ನಾನೇನು ಬರಿಬೋದು, ಈ ರೀತಿಯಾಗಿ ಬರಿಬೋದು. ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲೂ ಕಾರ್ಬನ್ ಇದೆ, ಎಲ್ಲ ನಾನು ಒಂದೇ ಥರ ಆಟಮ್ಸ್ ಇರೋದ್ರಿಂದ ಇದಕ್ಕೆ ಹೋಮೋಸೈಕ್ಲಿಕ್ ಅಂತ ಹೇಳಿ ಕರಿತೀನಿ. ಏನಂತ ಕರಿತೀನಿ? ಹೋಮೋಸೈಕ್ಲಿಕ್. ಸೆಕೆಂಡ್ ಒನ್ ಏನಿದೆ ಅಂತಂದರೆ ಸೈಕ್ಲೋಹೆಕ್ಸೇನ್. ಹೆಕ್ಸ್ ಅಂತಂದರೆ 6 ಕಾರ್ಬನ್ ಐಟಮ್ ಬರಿಬೇಕು. 1 2 3 4 5 6 ಕಾರ್ಬನ್ ಐಟಮನ್ನು ಕೂಡಿಸೋದು, ಒಂದಕ್ಕೊಂದು ಕೂಡಿಸಿದಾಗ ನನಗೆ ಸೈಕಲ್ ಸಿಗುತ್ತೆ. ಸೊ ದ್ಯಾಟ್ಸ್ ವೆಲ್ ಇಟ್ಸ್ ನೇಮ್ ಈಸ್ ಸೈಕ್ಲೋಹೆಕ್ಸೇನ್. ಇದರಲ್ಲಿ ನೋಡಿ, ಇಲ್ಲಿಯೂ ಕೂಡ ಕಾರ್ಬನ್ ಇದೆ, ಇಲ್ಲಿಯೂ ಕೂಡ ಕಾರ್ಬನ್, ಎಲ್ಲ ಕಡೆಗೂ ಕಾರ್ಬನ್ ಇರೋದ್ರಿಂದ ಇಟ್ ಈಸ್ ಹೋಮೋಸೈಕ್ಲಿಕ್. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸೈಕ್ಲೋಹೆಕ್ಸೀನ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೈಕ್ಲೋಹೆಕ್ಸೀನ್ ಅಂತಂದರೆ ಏನಿಲ್ಲ, ಸೊ ಸೇಮ್ ಸೈಕ್ಲೋಹೆಕ್ಸೇನ್ ಹೆಂಗೆ ಬರೀತಿರಲ್ಲ ಹಾಗೆ ಬರೆಯೋದು. ಬಾಂಡ್ ಸಿಸ್ಟಮ್ ಯಾವುದಿದೆ ಅಂತೇಳಿ ನೋಡ್ಕೊಳ್ಳಿ, ಏನಿದೆ ಅಂತಂದರೆ ಎಲ್ಲಾದರೂ ಒಂದು ಡಬಲ್ ಬಾಂಡ್ ಇಟ್ಟರೆ ಇಟ್ ಈಸ್ ಅ ಸೈಕ್ಲೋಹೆಕ್ಸೀನ್. ಆ್ಯಂಡ್ ಲಾಸ್ಟ್ ಎಕ್ಸಾಂಪಲ್ ಈಸ್ ದಿ ಟೆಟ್ರಾಹೈಡ್ರೋಫ್ಯುರಾನ್. ಟೆಟ್ರಾ ಅಂತಂದರೆ 4 ಇರಬೇಕಾ ಕಾರ್ಬನ್ ಐಟಮ್ಸು, 1 2 3 4 ಹೈಡ್ರೋಫ್ಯುರಾನ್. ಇದನ್ನು 4 ಕೂಡಿಸ್ತೀನಿ, ಆದರೆ ಇದನ್ನು ಒಂದು ವೇಳೆ ನಾನು ಹಿಂಗೆ ಕೂಡಿಸಿದ್ರೆ ಇದು ಸೈಕ್ಲೋಬ್ಯೂಟೇನ್ ಆಗುತ್ತೆ. ಬಟ್ ಇದು ಈ ರೀತಿಯಾಗಿ ಬರಲ್ಲ, ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಈ ರೀತಿಯಾಗಿ ತೊಗೊಂಡು
ಇಲ್ಲಿ ಒಂದು ಆಕ್ಸಿಜನ್ ಆಟಮನ್ನು ಹಾಕಿದರೆ ಇಟ್ಸ್ ನೇಮ್ ಈಸ್ ಟೆಟ್ರಾಹೈಡ್ರೋಫುರಾನ್. 4 ಮೆಂಬರ್ಡ್ ರಿಂಗ್ ಇಟ್ ಕಂಟೈನಿಂಗ್ ಹೆಟ್ರೋಟಮ್ ಆಕ್ಸಿಜನ್. ಇಲ್ಲಿ ಸ್ವಲ್ಪ ಆಟಮ್ಸನ್ನು ಅಬ್ಸರ್ವ್ ಮಾಡಿದಾಗ ದಿಸ್ ಈಸ್ ದ ಕಾರ್ಬನ್ 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 ಕಾರ್ಬನ್. ವಾಟ್ ಈಸ್ ಹಿಯರ್? ಎಸ್, ಆಕ್ಸಿಜನ್. ಅಂದರೆ ಕಾರ್ಬನ್ ಬದಲಾಗಿ ಇಲ್ಲೇನು ತೊಗೊಂಡಿದ್ದೀನಿ ಅಂತಂದರೆ ನಾನು ಆಕ್ಸಿಜನ್ ತೊಗೊಂಡಿರೋದ್ರಿಂದ ಇದಕ್ಕೆ ನಾನೇನಂತ ಕರಿತೀನಿ ಅಂತಂದರೆ ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಅಂತ ಹೇಳಿ ಕರಿತೀನಿ. ಇಲ್ಲಿ ಒಂದು ವೇಳೆ ನಾನೇನಾದರೂ ಕಾರ್ಬನನ್ನು ಇಟ್ಟಿದ್ದೆ ಅಂತಂದರೆ ಇದರ ಹೆಸರೇನಾಗ್ತಿತ್ತು? ಎಸ್, 1 2 3 4 5. 5 ಅಂತಂದರೆ ಎಷ್ಟು ರಿಂಗ್ ಸಿಸ್ಟಮ್ ಬರುತ್ತೆ? ಎಸ್, ದಟ್ ಈಸ್ ದ ಸೈಕ್ಲೋಪೆಂಟೇನ್ ಅಂತ ಹೇಳಿ ಆಗ್ತಾ ಇತ್ತು. ಆದರೆ ಇಲ್ಲಿ ಆಕ್ಸಿಜನ್ ಇರೋದ್ರಿಂದ ಇದೇನಾಗತ್ತಂತಂದರೆ ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಆಗತ್ತೆ. ಅರ್ಥ ಆಯ್ತಲ್ಲ? ಅಲಿಸೈಕ್ಲಿಕ್ ಆರ್ ಕ್ಲೋಸ್ಡ್ ಚೈನ್ ಆರ್ ರಿಂಗ್ ಕಂಪೌಂಡ್ಸ್. ನೆಕ್ಸ್ಟ್ ಒನ್ ಈಸ್ ಅರೋಮ್ಯಾಟಿಕ್ ಕಂಪೌಂಡ್ಸ್. ಅರೋಮ್ಯಾಟಿಕ್ ಕಂಪೌಂಡ್ಸ್. ಅರೋಮ್ಯಾಟಿಕ್ ಕಂಪೌಂಡ್ಸ್ ಮೀನ್ಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಅರೋಮಾ. ಅರೋಮಾ ಅಂತಂದರೆ ಸುವಾಸನೆಯನ್ನು ಹೊಂದಿರುವಂಥ ಕಂಪೌಂಡ್ಸು. These are a special type of compounds which contain benzene and other ring related compounds. ಅರೋಮ್ಯಾಟಿಕ್ ಕಂಪೌಂಡ್ ಅಂದ ತಕ್ಷಣ ಮೇನ್ ಅದರಲ್ಲಿ ಬಹುಮುಖ್ಯವಾಗಿ ಯಾವುದಿರುತ್ತಂತಂದರೆ ಬೆಂಜೀನ್ ಇರುತ್ತೆ. ಫಸ್ಟ್ ನಮಗೆ ನೆನಪಾಗೋದು ಅರೋಮ್ಯಾಟಿಕ್ ಕಂಪೌಂಡ್ ಅಂದ ತಕ್ಷಣ ಬೆಂಜೀನ್ ನೆನಪಾಗುತ್ತೆ ಆ್ಯಂಡ್ ಅದರ್ ರಿಲೇಟೆಡ್ ರಿಂಗ್ ಕಂಪೌಂಡ್ಸ್. ಸಿಮಿಲರ್ ಟು ಅಲಿಸೈಕ್ಲಿಕ್, they can also have heteroatoms in the ring other than carbon atom. Such compounds are called heterocyclic compounds. ಅಂದರೆ ಅಲಿಸೈಕ್ಲಿಕ್ನಲ್ಲಿ ನಾವು ಯಾವ ರೀತಿಯಾಗಿ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಸ್ಟಡಿ ಮಾಡಿದ್ದೀವಲ್ಲ ಹಾಗೆ ಇಲ್ಲಿಯೂ ಈ ಒಂದು ಕ್ಲಾಸಿಫಿಕೇಷನ್ನಲ್ಲಿ ಕೂಡ ಏನಿರತ್ತಂತಂದರೆ ಕಾರ್ಬನ್ ಆಟಮನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆಟಮ್ ಪ್ರೆಸೆಂಟ್ ಇದ್ದಿತ್ತಂತಂದರೆ ಅದಕ್ಕೆ ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಅಂತ ಹೇಳಿ ಕರಿತೀವಿ. ಲೆಟ್ಸ್ ವಿ ಸಿ ಹಿಯರ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ನಲ್ಲಿ ಏನಂತಂದರೆ ನಾವು 2 ಕ್ಯಾಟಗರೀಸನ್ನು ನೋಡ್ಬೋದು. ಬಿಕಾಸ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 2 ಮೇನ್ ಕ್ಯಾಟಗರೀಸ್. ಇನ್ ದ್ಯಾಟ್ ದ ಫಸ್ಟ್ ಒನ್ ಈಸ್ ದಿ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್. ಅರೋಮ್ಯಾಟಿಕ್ ಕಂಪೌಂಡ್ಸನ್ನು 2 ರೀತಿಯಾಗಿ ವಿಂಗಡಿಸಲಾಗಿದೆ. ಒಂದು ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸು, ಇನ್ನೊಂದು ನಾನ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸು. ವಾಟ್ ಈಸ್ ಮೀನ್ಡ್ ಬೈ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್? ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಮೀನ್ಸ್ ದ ಅರೋಮ್ಯಾಟಿಕ್ ಕಂಪೌಂಡ್ಸ್ ಇಟ್ ಮೇನ್ಲಿ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಬೆಂಜಿನ್ ರಿಂಗ್. ಅಂದರೆ ಅರೋಮ್ಯಾಟಿಕ್ ಕಂಪೌಂಡ್ಸ್ನಲ್ಲಿ ಮುಖ್ಯವಾಗಿ ಏನಿರಬೇಕಂತಂದರೆ ಬೆಂಜಿನ್ ರಿಂಗ್ ಪ್ರೆಸೆಂಟ್ ಇರಬೇಕು. ಅದಕ್ಕೆ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಹೇಳಿ ಕರಿತೀನಿ. ಎಕ್ಸಾಂಪಲ್ಸ್ ಯಾವ್ಯಾವ ಬರಿಬೋದು ನಾನು? ಎಸ್, ನೋಡಿಲಿ ಎಕ್ಸಾಂಪಲ್ಸ್ ಅಂತಂದರೆ ಕಾಮನ್ ಫಸ್ಟ್ ಒನ್ ಬರೋದೇನಂತಂದರೆ ಬೆಂಜಿನ್ ಬರುತ್ತೆ. ಫಸ್ಟ್ ಒನ್ ಎಕ್ಸಾಂಪಲ್ ಈಸ್ ದಿ ಬೆಂಜಿನ್. ಸೆಕೆಂಡ್ ಒನ್ ಎಕ್ಸಾಂಪಲ್ ಈಸ್ ಎನಿಲಿನ್. ಈ ಬೆಂಜಿನ್ಗೆ NH2 ಹಾಕಿದರೆ ಇದರಲ್ಲಿ ಮೇನ್ ಯಾವುದಿದೆ? ಬೆಂಜಿನ್ ಇದೆ. ಸೊ ಇಟ್ ಈಸ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್. ಆ್ಯಂಡ್ ನೆಕ್ಸ್ಟ್ ಏನು ಬರಿಬೋದು ಅಂತಂದರೆ ನ್ಯಾಪ್ತಲಿನ್ ಅಂತೇಳಿ ಬರಿಬೋದು. ಎಕ್ಸಾಂಪಲ್ ಏನು ಕೊಡ್ಬೋದು ಅಂತಂದರೆ ನ್ಯಾಪ್ತಲಿನ್ ಇಟ್ ಈಸ್ ದ 2 ಫ್ಯೂಸ್ಡ್ ಬೆಂಜಿನ್ ರಿಂಗ್. ನ್ಯಾಪ್ತಲಿನ್ ಸ್ಟ್ರಕ್ಚರ್ ಏನಂತಂದರೆ ಈ ಥರನಾಗಿ ಬರಿತೀವಿ 2 ಫ್ಯೂಸ್ಡ್ ಬೆಂಜಿನ್ ರಿಂಗ್ ಅಂತ ಹೇಳಿ. ಇಟ್ ಈಸ್ ದ ಕ್ಲಾಸ್ ಆಫ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ ನಾನ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್. ವಾಟ್ ಈಸ್ ನಾನ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್? ದ ಅರೋಮ್ಯಾಟಿಕ್ ಕಂಪೌಂಡ್ಸ್ ಇಟ್ ಡಸಂಟ್ ಕಂಟೇನ್ ದ ಬೆಂಜಿನ್ ರಿಂಗ್ ಇನ್ ದೇರ್ ಸಿಸ್ಟಮ್. ಅಂದರೆ ಅರೋಮ್ಯಾಟಿಕ್ ಕಂಪೌಂಡ್ಸ್ನಲ್ಲಿ ಬೆಂಜಿನ್ ರಿಂಗು ಇರಲ್ಲ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ನಾನ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ದಟ್ ಈಸ್ ದ ಸೈಕ್ಲೋ ಆಕ್ಟೇನ್. ಎಕ್ಸಾಂಪಲ್ ಈಸ್ ದಿ ಸೈಕ್ಲೋ ಆಕ್ಟೇನ್. ಆಕ್ಟೇನ್ ಅಂತಂದ್ರೆ ಆಕ್ಟ್ ಅಂತಂದರೆ ಎಷ್ಟು? ಎಸ್, ಆಕ್ಟ್ ಅಂತಂದರೆ ಎಷ್ಟು ಬರೀತೀರಾ? ಕೋಆರ್ಡಿನೇಷನ್ ಕಂಪೌಂಡಲ್ಲಿ 6 ಬರೀತೀರಾ. ಇಲ್ಲಿ ಆಕ್ಟ್ ಅಂತಂದರೆ ಎಷ್ಟು ಬರೀತೀರಾ? 8. 1 2 3 4 5 6 7 8. ಇದೆಲ್ಲನೂ ನಾನು ಜಾಯಿನ್ ಮಾಡಿದಾಗ ನನಗೇನಾಗತ್ತಂತಂದರೆ ಸೈಕ್ಲೋ ಆಕ್ಟೇನ್. ಇದು ಬೆಂಜಿನ್ ರಿಂಗ್ ಇದೆಯಾ ಇದರಲ್ಲಿ? ಇಲ್ಲ. ಸೊ ದ್ಯಾರ್ಫೋರ್ ಇಟ್ ಈಸ್ ನಾನ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್. ಇದೇ ಥರ ಸೈಕ್ಲೋ ಹೆಪ್ಟೇನ್ ಬರಿಬೋದು, ಸೈಕ್ಲೋನೊನೇನ್ ಬರಿಬೋದು. ನೀವೇನಂತಂದರೆ ಬೆಂಜಿನ್ ರಿಂಗ್ ಏನಾಗಬಾರ್ದು ಅಂತಂದರೆ ಅದರಲ್ಲಿ ಇರಬಾರ್ದು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ನಾನ್ ಬೆಂಜೆನಾಯ್ಡ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯಿತಾ ಅರೋಮ್ಯಾಟಿಕ್ ಕಂಪೌಂಡ್ಸ್ ಕ್ಲಾಸಿಫಿಕೇಶನ್ ಬಗ್ಗೆ? ಓಕೆ, ಸೊ ಲೆಟ್ಸ್ ವಿ ಮೂವ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಈಸ್ ದಿ ದಟ್ ಈಸ್ heterocyclic compounds.
ಡಿಯರ್ ಸ್ಟೂಡೆಂಟ್ಸ್, ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಅಂತಂದರೆ ಈಗಾಗಲೇ ಅಲ್ಲಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಲ್ತಾ ಹೋದ್ವಿ. ದ ಕಂಪೌಂಡ್ಸ್ ಇನ್ ದ ರಿಂಗ್ ಸ್ಟ್ರಕ್ಚರ್ ಆರ್ ದ ರಿಂಗ್ ಇಟ್ ಕಂಟೈನಿಂಗ್ ಅದರ್ ಹೆಟ್ರೋ ಐಟಮ್ ದ್ಯಾನ್ ದ್ಯಾಟ್ ಆಫ್ ದ ಕಾರ್ಬನ್. ಅಂದರೆ ದ ಆರ್ಗ್ಯಾನಿಕ್ ಸೈಕ್ಲಿಕ್ ಕಂಪೌಂಡ್ಸ್ ಇಟ್ ಕಂಟೈನಿಂಗ್ ಅದರ್ ಆಟಮ್ಸ್ ಇನ್ಸ್ಟೆಡ್ ಆಫ್ ಕಾರ್ಬನ್ ಆಟಮ್ಸ್. ಆರ್ಗ್ಯಾನಿಕ್ ಸೈಕ್ಲಿಕ್ ಕಂಪೌಂಡ್ಸ್ನಲ್ಲಿ ಕಾರ್ಬನ್ ಆಟಮ್ ಬದಲಾಗಿ ಬೇರೆ ಆಟಮ್ ಏನಾದರೂ ಪ್ರೆಸೆಂಟ್ ಇದ್ದಿತ್ತಂತಂದರೆ ಅದು ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ ಅಂತ ಹೇಳಿ ಆಗತ್ತೆ. ಲೆಟ್ಸ್ ವಿ ಟೇಕ್ ಹಿಯರ್ ಎಕ್ಸಾಂಪಲ್. ಫ್ಯುರಾನ್, ಥಯೋಫಿನ್, ಫಿರಿಡಿನ್. ಫ್ಯುರಾನ್ ಅಂತಂದ್ರೆ ಏನು? ಇಟ್ಸ್ ಅ 5 ಮೆಂಬರ್ಡ್ ರಿಂಗ್ ಸಿಸ್ಟಮ್ ವಿತ್ ಅ ಹೆಟ್ರೋ ಆಟಮ್ ಆಕ್ಸಿಜನ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಬದಲಾಗಿ ನಾನು ಆಕ್ಸಿಜನ್ ಹಾಕಿರೋದ್ರಿಂದ ಇದು ಹೆಟರೋ ಅಂತಂದರೆ ಡಿಫ್ರೆಂಟ್. ಇಟ್ ಈಸ್ ಫ್ಯುರಾನ್. ಥಯೋಫಿನ್, ಸೇಮ್, ಇಟ್ ಈಸ್ ಆಲ್ಸೋ 5 ಮೆಂಬರ್ಡ್ ರಿಂಗ್ ಸಿಸ್ಟಮ್. ಹೆಟ್ರೋ ಆಟಮ್ ಈಸ್ ಅನ್ ಸಲ್ಫರ್. ಇದರಲ್ಲಿ ಸಲ್ಫರ್ ಏನಿರುತ್ತೆ ಅಂದರೆ ಹೆಟ್ರೋ ಆಟಮ್. ಪಿರಿಡಿನ್ ಇಟ್ ಈಸ್ ಅ 6 ಮೆಂಬರ್ಡ್ ರಿಂಗ್ ಸಿಸ್ಟಮ್. ಇಟ್ ಈಸ್ 6 ಮೆಂಬರ್ಡ್ ರಿಂಗ್ ಸಿಸ್ಟಮ್ ವಿತ್ ಅ ಹೆಟ್ರೋ ಆಟಮ್ ಎನ್. ಅಂದರೆ ಈ ಕಾರ್ಬನ್ ಪ್ಲೇಸ್ನಲ್ಲಿ ಎನ್ ಇರುತ್ತೆ. ಇಟ್ ಈಸ್ ಅ ಪಿರಿಡಿನ್. ದೀಸ್ ಆರ್ ದಿ ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್. ಇದೇನಂತಂದರೆ ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಹಿಯರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಕ್ಯಾನ್ ಆಲ್ಸೋ ಬಿ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಆರ್ ಹೋಮೋಲಾಗಸ್ ಸಿರೀಸ್. ಅಂದರೆ ಇಲ್ಲಿ ಮೊದಲಿಗೆ ನಾವು ಏನು ಮಾಡಿದ್ವಿ ಅಂತಂದರೆ ಪ್ರೀವಿಯಸ್ ಎಲ್ಲನೂ ಮೇನ್ ಕ್ಲಾಸಿಫಿಕೇಷನನ್ನು ನೋಡ್ತಾ ಹೋದ್ವಿ. ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಮತ್ತು ನಾವು ಹೆಂಗೆ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂತಂದರೆ ಆನ್ ದಿ ಬೇಸಿಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಆರ್ homologous series. Let's we see here, the first one is about the functional group. It is defined as an atom or group of atoms that are joined together in a specific manner, which is responsible for the characteristics chemical properties of organic compounds. Functional groups antandre atom or a group of atoms that are joined together in a specific manner. ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ ಏನಾಗತ್ತಂತಂದರೆ ಜಾಯಿಂಟ್ ಆಗಿರುತ್ತೆ. ದಿಸ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಆರ್ಗ್ಯಾನಿಕ್ ಕಂಪೌಂಡ್ಸ್ ಕೆಮಿಕಲ್ ಪ್ರಾಪರ್ಟಿಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಆದರೆ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಯಾವುದೋ ಒಂದು ಆರ್ಗ್ಯಾನಿಕ್ ಕಂಪೌಂಡ್ಸ್ ಪ್ರಾಪರ್ಟಿ ಏನಾಗಿರುತ್ತೆ ಅಂತಂದರೆ ಅದರ ಫಂಕ್ಷನಲ್ ಗ್ರೂಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, CHO is an aldehydic group. ಅಂದರೆ ಆಲ್ಡಿಹೈಡಿನಲ್ಲಿ ಮೇನ್ ಬೇಕಾಗಿರುವಂಥದ್ದು ಏನಂತಂದರೆ CHO ಗ್ರೂಪ್ ಬೇಕು. OH ಹೈಡ್ರಾಕ್ಸಿಲ್ ಗ್ರೂಪ್ ಆರ್ ದಟ್ ಈಸ್ ಆಲ್ಕೋಹಾಲಿಕ್ ಗ್ರೂಪ್. COOH ಅಂತಂದರೆ ಕಾರ್ಬೋಕ್ಸಿಲಿಕ್ ಗ್ರೂಪ್. ಅಂದರೆ ಇದು ಏನು ತೋರಿಸುತ್ತೆ? COOH ಅಂತಂದರೆ ಆ್ಯಸಿಡ್ ಪ್ರೆಸೆಂಟ್ ಇದೆ, CHO ಅಂತಂದರೆ ಆಲ್ಡಿಹೈಡಿಕ್ ಗ್ರೂಪ್ ಪ್ರೆಸೆಂಟ್ ಇದೆ, OH ಅಂತಂದರೆ ಆಲ್ಕೋಹಾಲಿಕ್ ಗ್ರೂಪ್ ಪ್ರೆಸೆಂಟ್ ಇದೆ. ಅಂದರೆ ಇದು ಏನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ನಾನು ಏನಂತಂದರೆ ಇವಾಗ ನನಗೆ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ಆಗುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಬರಿತೀನಿ. ಎಕ್ಸಾಂಪಲ್ ಬರುತ್ತಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇಟ್ ಈಸ್ CH3 ಆ್ಯಂಡ್ ದಿಸ್ ಒನ್ ಈಸ್ CH2 ಆ್ಯಂಡ್ ದಿಸ್ ಒನ್ ಈಸ್ CH ಆ್ಯಂಡ್ CH3 ಅಂತ ಹೇಳಿ ಬರಿತೀನಿ. ಸೊ ಇಲ್ಲೇನು ಬರಿತೀನಿ ಅಂತಂದರೆ OH ಅಂತ ಹೇಳಿ ಬರಿತೀನಿ. ಆ್ಯಂಡ್ 1 2 3 4 ನಾಮೆನ್ಕ್ಲೇಚರ್ ಹೆಂಗೆ ಮಾಡೋದು ಅಂತೇಳಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬ್ರಾಂಚಿಂಗ್ ಈ ಕಡೆಗೆ ನಿಯರೆಸ್ಟ್ ಆಗಿರೋದ್ರಿಂದ ಇದನ್ನು ತೊಗೊಳ್ತೀನಿ. ಸೊ ಟು ಓಲ್ ಅಂತ ಹೇಳಿ ಕೂಡ ಬರಿಬೋದು ನೀವು, ಅಥವಾ ಹೈಡ್ರಾಕ್ಸಿ ಅಂತ ಬರಿಬೋದು. ಸೊ ಇಟ್ಸ್ ನೇಮ್ ಈಸ್ 2-ಹೈಡ್ರಾಕ್ಸಿ. ಹೌ ಮೆನಿ ಕಾರ್ಬನ್ ಐಟಮ್? 4 ಕಾರ್ಬನ್ ಐಟಮ್. 2-ಹೈಡ್ರಾಕ್ಸಿ ಬ್ಯೂಟೇನ್ ಅಂತ ಹೇಳಿ ಕೂಡ ಬರಿಬೋದು, ಆರ್ ಬ್ಯೂಟೇನ್ 2 ಓಲ್ ಅಂತ ಹೇಳಿ ಕೂಡ ಏನು ಮಾಡ್ಬೋದು ಅಂದರೆ ಇದರ ಹೆಸರನ್ನು ನೀವು ಬರಿಬೋದು. ನೆಕ್ಸ್ಟ್ ಒನ್ ಈಸ್ ದಿ homologous series. What is meant by homologous series? Homologous series, a group or series of organic compounds in which each member contains the same characteristics functional group and differs from each other by a fixed unit form a homologous series, and therefore its members are known as homologous series. Dear students, homologous series means the name itself indicates. Homo means what? Homo means that is the same. Homo ಅಂತಂದ್ರೇನು? Same. A group or a series of organic compounds in which each member contains the same characteristics functional group. ಅಂದರೆ ಪ್ರತಿಯೊಂದು ಮೆಂಬರ್ ಏನಂತಂದರೆ ಒಂದೇ ತೆರನಾಗಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೊಂದಿರುವಂಥ ಫಂಕ್ಷನಲ್ ಗ್ರೂಪನ್ನು ತೊಗೊಂಡಿರುತ್ತೆ.
ಆ್ಯಂಡ್ ಇಟ್ ಡಿಫರ್ಸ್ ಫ್ರಾಮ್ ಈಚ್ ಅದರ್. ಆದರೆ ಅದರಲ್ಲಿನ ಏನಂತಂದರೆ ಒಂದಕ್ಕೊಂದು ಬೇರೆ ಇರುತ್ತೆ. ಬೈ ಅ ಫಿಕ್ಸ್ಡ್ ಯೂನಿಟ್ ಇಟ್ ಫಾರ್ಮ್ಸ್ ದ ಹೋಮೋಲಾಗಸ್ ಸಿರೀಸ್, therefore it is known as homologous series. Example, alkanes ಅಂತಂದರೆ ನೋಡೋದಕ್ಕೆ ಎಲ್ಲನೂ ಒಂದೇ ಥರನಾಗಿರುತ್ತೆ, ಆದರೆ ಅಲ್ಲೆಲ್ಲನೇ ಏನಿರುತ್ತೆ ಅಂತಂದರೆ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಟ್ ಈಸ್ CH3, CH2, CH3, ಸೊ ಲೈಕ್ ವೈಸ್. ಆರ್ ಹಿಯರ್ ಫಾರ್ ಎಕ್ಸಾಂಪಲ್ ಇದನ್ನೇ ತೆಗೆದು ಹಾಕಿಬಿಟ್ಟು ಇಲ್ಲೇನು ಬರಿತೀನಿ ಅಂತಂದರೆ C2H5 ಅಂತ ಬರಿತೀನಿ. ಈ ಥರ ಏನಂತಂದರೆ ದೀಸ್ ಆರ್ ದ ಎಕ್ಸಾಂಪಲ್ಸ್. ಇಲ್ಲಿ ಮತ್ತೆ ಎಕ್ಸಾಂಪಲ್ಸ್ ಯಾವ್ದು ನೋಡ್ಬೋದು ಅಂತಂದರೆ ಅಲ್ಕಿನ್ಸ್ ನೋಡ್ಬೋದು, ಅಲ್ಕೈನ್ಸ್ ನೋಡ್ಬೋದು, ಹ್ಯಾಲೋ ಅಲ್ಕೇನ್ಸ್ ನೋಡ್ಬೋದು, ಅಲ್ಕೆನಾಲ್ಸ್ ನೋಡ್ಬೋದು, ಅಮೈನ್ಸ್ ನೋಡ್ಬೋದು, ಎಕ್ಸೆಟ್ರಾ. ಎಕ್ಸಾಂಪಲ್ಸ್ ಯಾವ ನೋಡ್ಬೋದು ಅಂತಂದರೆ ಅಲ್ಕೇನ್ಸ್, ಅಲ್ಕೀನ್ಸ್, ಅಲ್ಕೈನ್ಸ್, ಹ್ಯಾಲೋ ಅಲ್ಕೇನ್ಸ್, ಅಲ್ಕೆನಾಲ್ಸ್ ಆಸ್ ವೆಲ್ ಆಸ್ ಅಮೈನ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, this is our today's video class. What we discussed here, first one is classification of organic compound, next point is the acyclic or open chain compounds, and next one is alicyclic or closed chain ring compounds, aromatic compounds, types of aromatic compounds, benzenide aromatic compound, non-benzenide aromatic compound, heterocyclic compounds, and then functional group as well as the homologous series.